ನಮಸ್ಕಾರ. ಇದು ಇಡಾಣ ಮಾತಾ ಅಂತ ದೇವಿ ಹೆಸರು. ಅದು ಅವ್ರದ್ದು ಊರು ಉದಯ್‌ಪುರ್, ರಾಜಸ್ಥಾನದ ಉದಯ್‌ಪುರಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ದೇವಿ ಅಗ್ನಿ ಸ್ನಾನ ಮಾಡ್ತಾಳೆ ಅಂತ ಇಲ್ಲಿ ಹೇಳೋದು. ಇದ್ದಕ್ಕಿದ್ದಂಗೆ ಒಂದು ತಿಂಗಳಲ್ಲಿ 2 ಸತಿ ಅಥವಾ 3 ಸತಿ ಈ ರೀತಿ ದೇವರ ಸುತ್ತಲೂ ಅಲ್ಲಿರೋ ಜಾಗದಲ್ಲೆಲ್ಲ ಅಗ್ನಿ ಸ್ಪರ್ಶ ತನಗೆ ತಾನೇ ಆಗಿಬಿಡುತ್ತೆ. ಈ ರೀತಿ ಉರಿತಾ ಇರುತ್ತೆ. ಆದರೆ ಅದು ಎಷ್ಟೊತ್ತು, ಇಂಥ ದಿನ, ಇಂಥ ತಿಥಿ ಅದೆಲ್ಲ ಏನಿಲ್ಲ. ಯಾವಾಗ ಅಂದರೆ ಅವಾಗ ಆಗ್ಬೋದು. ಅದು ಆರಿದ್ಮೇಲೆ ದೇವಿದೇನೂ ಆಗಿರಲ್ಲ. ತ್ರಿಶೂಲಗಳಿರುತ್ತೆ ಅಲ್ಲಿ, ಅದಕ್ಕೂ ಏನೂ ಆಗೋದಿಲ್ಲ. ಉಳಿದಿದ್ದೆಲ್ಲ ಅಲ್ಲಿ ಅಲಂಕಾರಿಕ ವಸ್ತುಗಳು, ಬಟ್ಟೆ ಆಗಲಿ ಒಡವೆ ಆಗಲಿ ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಮತ್ತು ಅದೆಲ್ಲ ಅವರು ಅದ್ರ ಸಂಬಂಧಪಟ್ಟಂಥ ಶಾಸ್ತ್ರಗಳು ಮಾಡಿ ಮತ್ತೆ ಎಲ್ಲ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ. ಇದೊಂದು ಶಕ್ತಿಪೀಠ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ಯಾರಾಲಿಟಿಕ್ ಸ್ಟ್ರೋಕ್ನವರು ಒಂದು ರಾತ್ರಿ ಅಲ್ಲಿದ್ದರೆ ಮಾರನೇ ದಿನ ವಾಪಸ್ಸು ನಡ್ಕೊಂಡು ಹೋಗ್ಬೋದು. ವೀಲ್ ಚೇರಲ್ಲಿ ಬರ್ತಾರೆ, ಬಂದರೆ ಬೆಳಗ್ಗೆ ನಡ್ಕೊಂಡು ಹೋಗ್ತಾರೆ. ವೀಲ್ ಚೇರ್ದು ರಾಶಿಗಳು ಅಲ್ಲಿ ಬಿದ್ದಿರುತ್ತೆ, ಎಲ್ಲ ಅಲ್ಲೇ ಬಿಸಾಡಿಬಿಟ್ಟು ಹೋಗ್ತಾರೆ. ಇದೊಂದು ಪವಾಡನೇ ಸರಿ. ಇದೆಲ್ಲ ನೋಡಿ, ಸುಟ್ಟಾದಮೇಲೆ ಅದರದ್ದು ಬೂದಿ ಎಲ್ಲ ಬಿದ್ದಿರೋದು. ಎಲ್ಲ ಕಾಮನೆಗಳು ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಗಾರು ಪ್ಯಾರಾಲಿಟಿಕ್ ಸ್ಟ್ರೋಕ್ ಇದ್ದವರು ಹೋಗ್ಬಿಟ್ಟು ವಾಸಿ ಮಾಡ್ಕೊಳ್ಳಿ, ನಂಬಿಕೆ ಇದ್ದವರು. ಅಲ್ಲಿ ತುಂಬ ಜನ ಬಂದಿರ್ತಾರೆ. ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಕೆಲವರು ಒಂದು ತಿಂಗಳ ಒಂದೊಂದು ಸತಿ ಬರ್ತೀನಿ ನಾನು, ನಂಗೆ ವಾಸಿ ಆಯಿತು, ವರ್ಷಕ್ಕೊಂದು ಸತಿ ಬರ್ತೀನಿ ಅಂತ ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ವಾಸಿ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆಸಕ್ತಿ ಇದ್ದವರು ರಾಜಸ್ಥಾನದ ಉದಯಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ 60 ಕಿಲೋಮೀಟ್ರು ಇಡಾನ ಮಾತಾ ಅಂತ ಹೋಗ್ಬಿಟ್ಟು ಅವಳ ವಾಸಿ ಮಾಡ್ಕೊಂಡು ಬನ್ನಿ. ಮತ್ತು ಬೇರೆಯವರು ಎಲ್ಲರೂ ಹೋಗಿ ನೋಡ್ಬೋದು. ಇದು ಅದೃಷ್ಟ ಇದ್ದವ್ರಿಗೆ ಅದು ಊರಿಗೆ ಹತ್ತಿದ್ದಾಗ ಅದೂ ಕಾಣುತ್ತೆ. ನಮಸ್ಕಾರ.